ಏನ್ ಮಾಡ್ಬೇಕಪ್ಪ ಅಂತ ಚಿಂತೆ ಐತಂತ. ಹೀಗಿರ್ಬೇಕಾದ್ರೆ ಒಂದಿನ ಏನ್ ಮಾಡ್ತಾಳ ಅಜ್ಜಿ ಮೊಮ್ಮಗನಿಗೆ ಕರೆದು ಮೊಮ್ಮಗನೇ ಬಾರಪ್ಪ ಸಂತಿಗೆ ಹೋಗಿ ಕೈ ಚೀಲ ತುಂಬಾ ತರಕಾರಿ ತರುವ ಅಂತ ಕರಿತಾಳ. ಏನಂತ ಕರೆದಳು? ತರಕಾರಿ ತರ್ಬೇಕಂತ ಕರೆದಳು. ಆಗ ಸಮಿತಿ ಕಡೆ ನೋಡ್ರಿ ಎಲ್ಲರೂ ಆಗ ಏನ್ ಮಾಡ್ತಾಳ, ಎಷ್ಟು ಕೊಟ್ಟ? 5 ರೂಪಾಯಿ ಕೊಟ್ಟಾಳ. ಎಷ್ಟು ರೂಪಾಯಿ ಕೊಟ್ಟಳು ಮೊಮ್ಮಗನಿಗೆ? ಶ್ರಾವಣಿ ಎಷ್ಟು ರೂಪಾಯಿ ಕೊಟ್ಟಳು? 5 ರೂಪಾಯಿ ಕೊಟ್ಟ. 5 ರೂಪಾಯಿದಾಗ ಏನ್ ಮಾಡ್ಬೇಕಪ್ಪ ಚಿಂತೆ ಮಾಡಕತ್ತ ಮೊಮ್ಮಗ. 5 ರೂಪಾಯಿದಾಗ ಕೈ ಚೀಲ ತುಂಬಾ ತರಕಾರಿ ಬರ್ತದನ? ಆ 5 ರೂಪಾಯಿದಾಗ ಬಸ್ಸಿಗೆ ಹೋಗ್ಬೇಕು. 2 ರೂಪಾಯಿ ಬಸ್ಸಿಗೆ ಕೊಟ್ಟಂತ ಎಲ್ಲಾರು ನೋಡ್ರಿ ಕಡಿ. 2 ರೂಪಾಯಿ ಎದು ಕೊಟ್ಟ? ಇನ್ನ ಎಷ್ಟು ರೂಪಾಯಿ ಉಳಿದು? ಎಷ್ಟು ಉಳಿದು? ಆ 3 ರೂಪಾಯಿದಾಗ ಏನ್ ಮಾಡ್ಬೇಕ ಅಂತ ಚಿಂಚಿ ಬಿತ್ತಾವ ಅವನಿಗೆ. ಆ ಚಿಂಚಿ ಬೇಕಾದ್ರೆ ಅವ್ನ ಪಕ್ಕದಲ್ಲಿ ಹೋಗ್ತಾನ. ಎಲ್ಲಿಗೆ ಹೋಗ್ತಾನ? ಅಲ್ಲಿ ಹೋಗಿ ತರಕಾರಿ ಇರ್ತದ ನೋಡು ಎಷ್ಟೋ ತಂದು ವ್ಯಾಪಾರ ಮಾಡ್ತಾನ. ಏನ್ ಮಾಡ್ತಾನ? ವ್ಯಾಪಾರ ಅಂದ್ರ ತರಕಾರಿ. ಆ 3 ರೂಪಾಯಿದಾಗ ಹೋಗಿ ತರಕಾರಿ ತಂದು ತಾನು ಮಾರ್ತಾನ ಸಂತ್ಯಾಗ ಮಾರಿ ಬಂದಂತ ದುಡ್ಡಿನಿಂದ ಮನೆಗೆ ಬೇಕಾದಂತ ಸಾಮಾನು ಏನ್ ತಂದೆ ಹೇಳ್ರಿ? ಅವ ಏನ್ ಮಾಡಿದ ಹೇಳ್ರಿ? 3 ರೂಪಾಯಿದಾಗ ಬರ್ತದ. ಹಂಗಂದ್ರೆ ಏನ್ ಮಾಡ್ದ? ತರಕಾರಿ ತಂದು ಮಾರಿ ಬಂದಂತ ದುಡ್ಡಿನಿಂದ ಮನೆಗೆ ಬೇಕಾದಂತ ಸಾಮಾನು ತಗೊಂಬಂದ. ಅದ್ ತಗೊಂಡ್ ಅಜ್ಜಿ ಮನೆಗೆ ಬಂದ. ಎಲ್ಲಿಗೆ ಬಂದ? ಅಜ್ಜಿ ಬಳಿ ಬಂದ. ಅಜ್ಜಿ ಖುಷಿ ಆಯ್ತು, ನನ್ನ ಮೊಮ್ಮಗೆ ಎಷ್ಟು ಕಾಯಿಪಲ್ಲೆ ತಂದಲ್ಲ, ನನ್ನ ಮೊಮ್ಮಗ ಹುಷಾರ ಅಂತೇಳಿ ಎಲ್ಲಾ ಜವಾಬ್ದಾರಿನೂ ಮೊಮ್ಮಗನಿಗೆ ಕೊಟ್ಟು ಆರಾಮ